ನಿನ್ನೆ ಸಂಜೆ ನಿಧನರಾದಂತ ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ಸಂಸ್ಕಾರಕ್ಕೆ ಸದ್ಯ ಸಿದ್ಧತೆಗಳು ನಡೀತಾ ಇದೆ. ಸದ್ಯ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ದಾವಣಗೆರೆಯ ಜನ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ರಾಜ್ಯ ರಾಜಕೀಯದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದವರು, ಉದ್ಯಮ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದವರು ಶಾಮನೂರು ಶಿವಶಂಕರಪ್ಪ. ದೇಶದ ಹಿರಿಯ ಶಾಸಕರು, ಸೋಲಿಲ್ಲದ ಸರದಾರ ಅಂತಾನೆ ಖ್ಯಾತಿ ಪಡೆದಂಥವರು. 95 ವರ್ಷಕ್ಕೆ ತಮ್ಮ ಜೀವನದ ಯಾತ್ರೆಯನ್ನ ಕೊನೆಗೊಳಿಸಿದ್ದಾರೆ. ಚಿಕಿತ್ಸೆ ಫಲಿಸದೆ ನಿನ್ನೆ 6 ಗಂಟೆ 20 ನಿಮಿಷದ ಹೊತ್ತಿಗೆ ಅವರು ಕೊನೆಯುಸಿರೆಳೆದಿದ್ದಾರೆ. ಸದ್ಯ ಅವರ ಅಂತಿಮ ದರ್ಶನವನ್ನ ಅವರ ಸಮಕಾಲೀನರು, ಸ್ನೇಹಿತರು, ಅದರ ಜೊತೆಗೆ ಅವರ ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು, ಅವರ ಉದ್ಯಮ ಸಾಮ್ರಾಜ್ಯದಲ್ಲಿ ಬದುಕು ಕಟ್ಟಿಕೊಂಡಿರುವಂಥ ಉದ್ಯೋಗಿಗಳು, ಇವರೆಲ್ಲರೂ ಕೂಡ ಅಂತಿಮ ದರ್ಶನವನ್ನು ಪಡೀತಾ ಇದ್ದಾರೆ ಮನೆಯಲ್ಲಿ. ಇವತ್ತು ಸಂಜೆ 5:30ಕ್ಕೆ ಅಂತಿಮ ಸಂಸ್ಕಾರ ನಡೆಯುತ್ತೆ ಅನ್ನುವಂಥ ಮಾಹಿತಿಯೂ ಕೂಡ ಲಭ್ಯ ಆಗಿದೆ. ವೀರಶೈವ ಲಿಂಗಾಯತ ಸಮುದಾಯದ ಸಂಪ್ರದಾಯ ಕ್ರಿಯಾ ಸಮಾಧಿ ಮಾಡಲಾಗುತ್ತೆ ಶಾಮನೂರು ಶಿವಶಂಕರಪ್ಪ ಅವರನ್ನ ಅನ್ನೋದು ಕೂಡ ಕುಟುಂಬ ವಲಯದಿಂದ ಸಿಗ್ತಾ ಇರುವಂಥ ಮಾಹಿತಿ. ಸದ್ಯ ಮನೆಯಲ್ಲಿ ಪಾರ್ಥಿವ ಇರಿಸಲಾಗಿದೆ. ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಗಣ್ಯಾತಿ ಗಣ್ಯರು ಆಗಮಿಸ್ತಾ ಇದ್ದಾರೆ. ಸಾಮಾನ್ಯ ಜನರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಇಡೀ ದಾವಣಗೆರೆಯಲ್ಲಿ ಮನೆಯ ಹಿರಿಯರನ್ನ ಕಳಕೊಂಡಿರುವಂತ ಶೋಕ ಇದೆ. ಮಾರ್ಗದರ್ಶಕನನ್ನ ಬೆಂಬಲ ಕೊಟ್ಟು ತಮ್ಮೆಲ್ಲ ಜೀವನದುದ್ದಕ್ಕೂ ಮಾರ್ಗದರ್ಶಕರಾಗಿ ಕೆಲಸ ಮಾಡಿದಂಥ ಶಾಮನೂರು ಶಿವಶಂಕರಪ್ಪ ಅವರನ್ನ ಕಳಕೊಂಡಂತ ಕಣ್ಣೀರು ದಾವಣಗೆರೆಯ ಜನರಲ್ಲಿರೋದು. ಅಲ್ಲಿ ಸ್ವಯಂ ಪ್ರೇರಿತ ಬಂಧನ ವಾತಾವರಣ ಇಡೀ ದಾವಣಗೆರೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೊಡಲಾಗಿದೆ. ನೋಡ್ತಾ ಇದ್ದೀರಿ ಅಂತಿಮ ದರ್ಶನವನ್ನ ಜನ ಬಂದು ಪಡೀತಾ ಇರುವಂತ ದೃಶ್ಯವನ್ನ. ಎಲ್ಲರೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಮಾರ್ಗದರ್ಶಕರಂತಿದ್ರು, ನಾಯಕರಾಗಿದ್ರು, ತಪ್ಪಾದಾಗ ಸರಿಪಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು, ಅಜಾತ ಶತ್ರುವಾಗಿದ್ರು. ಎಲ್ಲಾ ಪಕ್ಷದ ಜೊತೆಗೂ ಕೂಡ, ಎಲ್ಲಾ ಪಕ್ಷದವರ ಜೊತೆಗೂ ಕೂಡ ಉತ್ತಮ ಒಡನಾಟವನ್ನು ಹೊಂದಿದ್ರು. ಲಿಂಗಾಯತ ವೀರಶೈವ ಸಮುದಾಯದ ನೋವು ಎಲ್ಲದಕ್ಕೂ ಕೂಡ ಸ್ಪಂದಿಸುವಂಥ ಕೆಲಸವನ್ನು ಮಾಡಿದಂಥವರು. ಧಾರ್ಮಿಕ ಕ್ಷೇತ್ರಗಳಲ್ಲೂ ಕೂಡ ಮುಂಚೂಣಿಯಲ್ಲಿ ಗುರುತಿಸಿಕೊಂಡಂಥವರು. ಉದ್ಯಮ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದಂಥವರು. ಅವರ ಅಗಲಿಕೆಯ ಬಗ್ಗೆ ಕಣ್ಣೀರು ಸುರಿಸ್ತಾ ಇದ್ದಾರೆ ಜನ. ವೈ ರಾಘವೇಂದ್ರ ಅವರು ಅಂತಿಮ ನಮನವನ್ನು ಸಲ್ಲಿಸಿದಂಥ ದೃಶ್ಯವನ್ನ ಕೂಡ ನೀವು ನೋಡಿದ್ರಿ. ಶಿವಮೊಗ್ಗ ಲೋಕಸಭೆಯ ಸಂಸದರು ಅವರು ಕೂಡ ಮಾತನಾಡಿದಂಥ ಸಂದರ್ಭದಲ್ಲಿ ನನಗೆ ಮಾರ್ಗದರ್ಶಕರಾಗಿದ್ದರು ಶಾಮನೂರು ಶಿವಶಂಕರಪ್ಪ. ಕಳೆದ ಎಲೆಕ್ಷನ್ ಸಂದರ್ಭದಲ್ಲಿ ನನ್ನ ಗೆಲುವಿನಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಪಾತ್ರವೂ ಕೂಡ ಇದೆ ಅಂತ ನೆನಪು ಮಾಡಬಹುದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ದಾವಣಗೆರೆ ಪ್ರತಿನಿಧಿ ಮಹಂತೇಶ್ ನೇರ ಸಂಪರ್ಕದಲ್ಲಿ. ಮಹಂತೇಶ್, ಆಗ್ಲಿಂದಲೂ ನೋಡ್ತಾ ಇದ್ದೀವಿ ಮನೆಯ ಹಿರಿಯರನ್ನ ಕಳಕೊಂಡಂತ ಶೋಕ ಕಾಣಿಸ್ತಾ ಇದೆ ಇಡೀ ದಾವಣಗೆರೆಯಲ್ಲಿ. ಎಸ್ ರಕ್ಷತ್, ನಿಜಕ್ಕೂ ಒಂದು ರೀತಿ ಕುಟುಂಬದ ಮಾಲೀಕನನ್ನು, ಮನೆಯ ಒಡೆಯನನ್ನು ಕಳೆದುಕೊಂಡ ಭಾವ ಈಗ ದಾವಣಗೆರೆಯ ಜನರಿಗಿರುವಂಥದ್ದು. ನೀವು ನೋಡ್ಬೋದು ದೃಶ್ಯದಲ್ಲಿ ಬೆಳಗ್ಗೆ 5 ಗಂಟೆಯಿಂದ ಸರದಿ ಸಾಲಿನಲ್ಲಿ ನಿಂತು ಜನರು ಶಾಮನೂರು ಶಿವಶಂಕರಪ್ಪನವರ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳು ಸಹ ಆಗಮಿಸಿದ್ದಾರೆ. ಅಷ್ಟೇ ಅಲ್ಲದೆ ಹಿರಿಯರು, ವೃದ್ಧರು ಎಲ್ಲರೂ ಸಹ ಆಗಮಿಸಿ ಶಾಮನೂರು ಶಿವಶಂಕರಪ್ಪನವರ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಮಧ್ಯ ಕರ್ನಾಟಕ ಭಾಗದ ಶತಮಾನದ ಪುರುಷ ಅಂತಲೇ ಬಿರುದು ಪಡೆದಂಥವರು ಶಾಮನೂರು ಶಿವಶಂಕರಪ್ಪನವರು. ಏನು ಕೊಡಗೈ ದಾನಿ, ದಾವಣಗೆರೆಯ ಧನಿ ಅಂತ ಕರೆಸ್ಕೊಳ್ತಾ ಇದ್ರು. ಸಾಕಷ್ಟು ಜನರಿಗೆ ಕೆಲಸವನ್ನು ಕೊಟ್ಟಿದ್ರು. ತಾವು ಬಾಪೂಜಿ ಶಿಕ್ಷಣ ಸಂಸ್ಥೆ ಆಗಿರ್ಬೋದು, SS ಹೈಟೆಕ್ ಹಾಸ್ಪಿಟಲ್ ಆಗಿರ್ಬೋದು, ಈ ರೀತಿ ವಿವಿಧ ಸಂಘ ಸಂಸ್ಥೆಗಳನ್ನು ಮಾಡಿದ್ರು. ಎಲ್ಲ ಸಮುದಾಯದವರ ಮೆಚ್ಚಿನ ಪಾತ್ರರಾಗಿದ್ದರು. ನೀವು ನೋಡ್ಬೋದು ಹಿರಿಯರು ಸಹ ಆಗಮಿಸಿದ್ದಾರೆ. ಎಲ್ಲರೂ ಸಹ ಆಗಮಿಸಿ ಅವರ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಆಗಮಿಸ್ತಾ ಇರುವ ಹಿನ್ನೆಲೆಯಲ್ಲಿ ಈ ಸದ್ಯ ಗೇಟನ್ನು ಕ್ಲೋಸ್ ಮಾಡಲಾಗಿದೆ. ಗೇಟ್ ಹೊರಗಡೆ ಇನ್ನೂ ಸಹ ಜನ ಇರುವಂಥದ್ದು. ಏನು ಮಧ್ಯಾಹ್ನ 12 ಗಂಟೆಯವರೆಗೂ ಸಹ ಇಲ್ಲಿ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಈಗಾಗಲೇ ವಿವಿಧ ಮಠಾಧೀಶರು ಆಗಮಿಸ್ತಾ ಇದ್ದಾರೆ. ಚಿತ್ರದುರ್ಗದ ಮುರುಘಾ ಶರಣರು ಸಹ ಆಗಮಿಸಿದ್ದಾರೆ. ಅಷ್ಟೇ ಅಲ್ಲದೆ ಏನು ನುಣ್ಣಿಕೆರೆ ಸ್ವಾಮೀಜಿಯವರು ಆಗಿರ್ಬೋದು, ಎಲ್ಲರೂ ಸಹ ಆಗಮಿಸ್ತಾ ಇದ್ದಾರೆ. ಈಗ ಏನು ಒಂದು ರೀತಿ 12 ಗಂಟೆವರೆಗೂ ಸಹ ಇಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಇದಾದ ಬಳಿಕ ಇಲ್ಲಿಂದ ಮೆರವಣಿಗೆಯ ಮೂಲಕ ಏನು ಹೈಸ್ಕೂಲ್ ಫೀಲ್ಡ್, ಇಲ್ಲಿಂದ 1.5 ಕಿಲೋಮೀಟರ್ ಅಂತರದಲ್ಲಿರುವಂಥ PG ಬಡಾವಣೆಯಲ್ಲಿರುವಂಥ ಹೈಸ್ಕೂಲ್ ಫೀಲ್ಡ್ನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. 3 ಗಂಟೆವರೆಗೂ ಸಹ ಅಲ್ಲಿ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. 3 ಗಂಟೆಯ ಬಳಿಕ ದಾವಣಗೆರೆ ನಗರದ ಪ್ರಮುಖ ಬೀದಿಗಳಲ್ಲಿ ಏನು ಮೆರವಣಿಗೆಯನ್ನು ಮಾಡಿ, ಇದಾದ ಬಳಿಕ ಸಂಜೆ 4:30ರಿಂದ
ಪ್ರಕ್ರಿಯೆ ಅಂದರೆ ಅಂತಿಮ ವಿಧಿವಿಧಾನಕ್ಕೆ ಪ್ರಾರಂಭ ಆಗುತ್ತೆ. 5:30 ಸುಮಾರಿಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುವುದು ಅಂತ ಹೇಳ್ತಾಯಿದ್ರೆ. ಈಗ ಅಮ್ಮವರಿದ್ದಾರೆ, ಒಬ್ಬರು ಅವ್ರನ್ನೇ ಮಾತಾಡಿಸ್ತೀನಿ. ಏನು ಹೇಳ್ತಾರೆ ಅಮ್ಮರ? ಒಂದು ರೀತಿ ದಾವಣಗೆರೆಯ ದನಿನೇ ಕಳ್ಕೊಂಡಂಥ ಭಾವ ಜನರಿಗೆ. ಹೌದ್ರಿ, ಎಲ್ಲರಿಗೆ ದುಃಖ ಬರತೈತಿ. ಇಷ್ಟು ಜಲ್ದಿ ಹೋಗ್ತಾರ ಅನ್ನೋದು ಗೊತ್ತಾ ಇರಲಿಲ್ಲ ನಮಗೆ. ಈಗ ಸತ್ತಿಂದ ಗೊತ್ತದ. ನಮ್ಮದು ಮುಂದೆ ಐತಿ, ಮನೆಯವ್ರ ಮನೆ ಮುಂದೆ ಐತಿ. ಹ್ಞೂ ರೀ, ಪ್ರಾರ್ಥನೆ ಮಾಡ್ತಾ ಇದಾವ್ರಿ ಅಷ್ಟೇ. ಧನ್ಯವಾದ. ಅವರು ಇನ್ನೂ 100 ವರ್ಷ ಇರಬೇಕಾಗಿತ್ತು. ಈಗ ಅವರು ಆಗಿರೋದ್ರಿಂದ ನಮಗೆ ಭಾಳ ದುಃಖ ಆಗಿದೆ. ಅವರ ನಮಗೆ ಅನ್ನದಾತರು ಹೌದು, ಕೆಲಸದಾತರು ಹೌದು, ಇಡೀ ನಮ್ಮ ಸಮಾಜಕ್ಕೆ ಒಂದು ಕೊಡುಗೆ ದಾನಿಗಳು ಹೌದು. ಸಾಕಷ್ಟು ಜನ ಬಂದಂಥವ್ರಿಗೆ ಎಲ್ರಿಗೂ ಸಹ ಸಹಾಯ ಮಾಡುವ ಕಷ್ಟ, ತಿಳ್ಕೊಳಕ್ಕಾಗಲ್ಲ, ಮಾತಾಡೋಕ್ಕೆ ಬರ್ತಾ ಇಲ್ಲ. ಏನು ಹೇಳಕ್ಕೆ ಬಯಸಿರಿ? ಒಬ್ಬರು ಒಂಥರ ನಮ್ಮ ದೇವರು, ನಮಗೆಲ್ಲ ಕೆಲಸಕ್ಕೆ ಬಿಟ್ಟು ದೇವರು ಅವರು ಅಷ್ಟೇ. ದಾವಣಗೆರೆ ದಣಿ ಅಂತ ಅವ್ರು ಎಲ್ಲರಿಗೂ ಕೆಲಸ ಕೊಡ್ತಿದ್ರು. ಯಾರೇ ಏನೇ ಕೇಳ್ಕೊಂಬಂದ್ರು ಅವ್ರಿಗೆ ಅದರಲ್ಲಿ ಅವ್ರಿಗೆ ಒಂದು ಅತ್ಯುತ್ತಮವಾದ ಮಾರ್ಗದರ್ಶನ ಕೊಡ್ತಾಯಿದ್ರು. ಹಾಗೆ ದಾವಣಗೆರೆ ಅವ್ರು ಇಲ್ಲದ್ದು ತುಂಬಲಾರದ ನಷ್ಟ. ಅವರಿಲ್ಲ ಅಂದರೆ ಯಾವ್ದು ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಮತ್ತು ಧಾರ್ಮಿಕವಾಗಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಹ ಅವರ ಕೊರತೆ ಎದ್ದು ಕಾಣುತ್ತೆ ಅನಿಸುತ್ತೆ. ದಾವಣಗೆರೆ ಒಂದು ದೊಡ್ಡ ಆಸ್ತಿ ಹೋಯ್ತು ಅಂತ ಅನಿಸುತ್ತೆ. ಅವ್ರ ಬಗ್ಗೆ ಪದಗಳೇ ಸಾಕಾಗ್ತಿಲ್ಲ ಎಕ್ಸ್ಪ್ರೆಸ್ ಮಾಡಲಿಕ್ಕೆ. ಇಡೀ ಕರ್ನಾಟಕ, ದಾವಣಗೆರೆ ಕರ್ನಾಟಕ ಅಷ್ಟಲ್ಲ, ಇಡೀ ದೇಶದಲ್ಲೇ ಅವರು ಮನೆ ಮಾತಾಗಿದ್ದರು. ಮತ್ತು ಅವ್ರ ಮನೆಗೆ ಯಾರೋ ಹೋದ್ರು, ಏನೋ ಒಂದು ಸಹಾಯ ಅರಿಸ್ಕೊಂಡು ಹೋದ್ರೂ ಬರಿಗೈಲಂತೂ ಎಂದೆಂದೂ ಕಳಿಸ್ತಾ ಇದ್ದಿಲ್ಲ. ಅಂಥ ವ್ಯಕ್ತಿ ಮತ್ತೆ ಸಿಗೋದಿಲ್ಲ ಸರ್. ಬಹುಶಃ ದಾವಣಗೆರೆಯ ಒಂದು ಇದು ಮುಗಿದೋಯ್ತು, ಯುಗ ಮುಗಿದೋಯ್ತು ಅಂತ ಅನ್ನಿಸ್ತದೆ ನಮಗೆಲ್ಲ. ಅವರು ವಿದ್ಯಾದಾನ ಮಾಡಿದರು. ನಾವು ಅವರಿಂದಲೇ ಈ ಕಾಲೇಜಲ್ಲಿ ಓದಿ ಈ ಸ್ಥಿತಿಯಲ್ಲಿ ಇರೋದು ನಾವು. ಮೋಸ್ಟ್ಲಿ ಅವರು ಎಲ್ಲ ರಂಗದಲ್ಲೂ ಇದು ಮಾಡಿದರು. ಕೊಡುಗೈ ದಾನಿಗಳವರು. ದಾವಣಗೆರೆ ಒಂದು ಇದು ಮುಗಿದೋಯ್ತು ಅಂತ ಭಾವಿಸ್ತೀವಿ. 95-100 ವರ್ಷ ಇರಬೇಕಿತ್ತು ಅನ್ನಿಸ್ತದೆ. ಅವ್ರ ಇದರಲ್ಲೇ ನಾವು ಎಲ್ಲ ಓದಿದ್ದು, ಇಂಜಿನಿಯರಿಂಗ್ ಎಲ್ಲ ಮಾಡಿದ್ದು ಅವ್ರ ಕಾಲೇಜಲ್ಲಿ, ಅವ್ರ ಪೀಡಲ್ಲೇ. ಅವರ ಅಜರಾಮರಾಗಿರಲಿ, ಅವ್ರ ಹೆಸರು ಇನ್ನೂ ಆಗಿರ್ಲಿಕ್ಕೆ. ಶಾಮನೂರು ಶಿವಶಂಕರಪ್ಪ ಅಜ್ಜವ್ರನ್ನ ನಾವು ಚಿಕ್ಕವರಿದ್ದಾಗಿಂದ ನೋಡ್ಕೊಂಡು ಬಂದಿದ್ದೀವಿ. ಜನತಾವಾಣಿಯಲ್ಲಿ ನಾವು ಚಿಕ್ಕವರಿದ್ದಾಗಿಂದ ನ್ಯೂಸ್ ನೋಡ್ಬೇಕಾದ್ರೆ ಅವರು ಯಾವ ರೀತಿ ದಾನ ಮಾಡಿದ್ದಾರೆ ಅಂತಂದರೆ, ದಾನಕ್ಕಿರೋ ಬೆಲೆ ನಾವು ಅಪ್ಪಾಜಿಯವರಿಂದನೇ ಕಲ್ಕೊಂಡಿರೋದು. ಕೊಡುಗೈ ದಾನಿ ಅಂತ ನಮ್ಮ ಏನು ಅಪ್ಪಾಜಿಯವ್ರಿಗೆ ಹೇಳ್ತಾರೆ, ಅದು ಅವರಿಗೆ ಭಾಳ ಚೆನ್ನಾಗಿ ಒಪ್ಪುತ್ತೆ. ಸೊ ಅವರು ದಾವಣಗೆರೆಯನ್ನು ಜಿಲ್ಲೆ ಆಗೋಕ್ಕಿಂತ ಮುಂಚೆನೇ ಮೆಡಿಕಲ್ ಕಾಲೇಜು ಎಲ್ಲ ಫೆಸಿಲಿಟಿ ಕೊಟ್ಟು, ನಾವು ದಾವಣಗೆರೆ ಜನ ಇಲ್ಲೇ ಓದಿ ಇಲ್ಲೇ ಸೆಟ್ಲ್ ಆಗೋ ಥರ ಒಂದು ಅವಕಾಶ ಮಾಡಿಕೊಟ್ಟಿದ್ರು. ಸೊ ಅಪ್ಪಾಜಿ ಅವ್ರಿಗೆ ನಾವು ಕೊನೆ ತನಕ ಚಿರಋಣಿಯಾಗಿರ್ತೀವಿ. ದೇವರು ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ. ಮತ್ತು ದಾವಣಗೆರೆನ ಮುಂದೆ ಅವ್ರ ಆಶೀರ್ವಾದದಿಂದ ಇನ್ನೂ ಚೆನ್ನಾಗಿ ಬರಲಿ ದಾವಣಗೆರೆ. ಅವ್ರನ್ನ ಕಳ್ಕೊಂಡು ಇವತ್ತು ದಾವಣಗೆರೆ ಅನಾಥವಾಗಿದೆ. ದೇವರ ದಾವಣಗೆರೆಗೆ ಒಳ್ಳೇದು ಮಾಡಲಿ, ಅಪ್ಪಾಜಿಯವರ ಆತ್ಮಕ್ಕೆ ಶಾಂತಿ ಕೊಡಲಿ. ಥ್ಯಾಂಕ್ ಯು. ನಮ್ಮ ದಾವಣಗೆರೆನ ಜ್ಞಾನ ದೇಗುಲ ಅಂತ ಹೇಳಿ ಅದಕ್ಕೆ ಹೆಸರು ಬದಲಾಯಿಸಿದವರೇ ನಮ್ಮ ಅಪ್ಪಾಜಿ ಅವರು. ನಾವು ಅವರಿಗೆ ಯಾವಾಗಲೂ ಚಿರಋಣಿ. ಕೋವಿಡ್ ಟೈಮಲ್ಲಾಗಲಿ ಅವರು ಕೊಟ್ಟಿರೋ ಫ್ರೀ ವ್ಯಾಕ್ಸಿನೇಷನು, ಹೆಣ್ಮಕ್ಳಿಗೆ ಇರೋ ಕೆಲಸದ ಅವಕಾಶಗಳು, ಪ್ರತಿಯೊಂದರಲ್ಲೂ ಅವರು ಎತ್ತಿದ ಕೈ. ಅವರು ಎಲ್ಲ ನಮ್ಮ ಯೂತ್ಗೆ ಇನ್ಸ್ಪಿರೇಷನ್ ಕೂಡ. ಅವ್ರು ಮತ್ತೊಮ್ಮೆ ಹುಟ್ಟಿ ಬರಲಿ ಅಂತ ನಾವೆಲ್ಲ ಬೇಡ್ಕೊಂತೀವಿ. ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ತಂಡೋಪತಂಡವಾಗಿ ಆಗಮಿಸ್ತಾ ಇದ್ದಾರೆ. ರಕ್ಷತ್, ನೀವು ನೋಡ್ಬೋದು ದೃಶ್ಯದಲ್ಲಿ ಏನು ಸರದಿ ಸಾಲಿನಲ್ಲಿ ನಿಂತು ಅಂತಿಮ ದರ್ಶನ ಪಡೆಯಲು ಈಗ ಜನರು ಆಗಮಿಸ್ತಾ ಇರುವಂಥದ್ದು. ಸಾಕಷ್ಟು ಜನ ಹಿರಿಯರು ಮತ್ತು ಗಣ್ಯರು ಸಹ ಆಗಮಿಸಿ ಈಗ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಇಲ್ಲಿ ಅವರ ಜೊತೆ ಒಡನಾಟದ ಬಗ್ಗೆ ಹಿರಿಯರು ಏನು ಹೇಳ್ತಾರೆ ಅವರನ್ನು ಮಾತಾಡ್ತೀನಿ. ಸರ್, ಏನು ಹೇಳಕ್ಕೆ ಬಯಸಿರು? ಒಂದು ರೀತಿ ತುಂಬಲಾರದ ನಷ್ಟ. ಇವತ್ತು ದಾವಣಗೆರೆ ಜಿಲ್ಲೆಯ ಶಂಕರಣ್ಣವರ ಅಪಾರ ಅಭಿಮಾನಿಗಳು ಇವತ್ತು ಅವ್ರನ್ನ ಕಳ್ಕೊಂಡು ಇವತ್ತು ನಮ್ಮ ಜಿಲ್ಲೆ ಬಡವಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇವತ್ತು ಶಂಕರಣ್ಣವರು ತಮ್ಮದೇ ಆದ ಒಂದು ವಿಶಿಷ್ಟತೆಯನ್ನು ಹೊಂದಿರತಕ್ಕಂಥವ್ರು. ಒಂದು ಕಡೆಗೆ ವ್ಯಾಪಾರ, ಒಂದು ಕಡೆಗೆ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿ ಅವರು ದಾವಣಗೆರೆಯನ್ನು ಜಗತ್ತಿನ ಭೂಪಟದಲ್ಲಿ ಗುರುತಿಸುವ ರೀತಿಯಲ್ಲಿ ದಾವಣಗೆರೆಯನ್ನು ಬೆಳೆಸಿದರು. ಇವತ್ತು ಅವ್ರು ಕಟ್ಟಿದಂಥ ಶಿಕ್ಷಣ ಸಂಸ್ಥೆಗಳು, ಅದರ ಜೊತೆಗೆ ಕ್ಷೇತ್ರದ ಅಭಿವೃದ್ಧಿ ಕೂಡ. ಇವತ್ತು ವಿಶೇಷವಾಗಿ ವಸತಿ ಯೋಜನೆ ಮತ್ತು ದಾವಣಗೆರೆಗೆ ಕುಡಿಯೋ ನೀರಿನ ಯೋಜನೆಗಳು ಮತ್ತು ರಸ್ತೆ ಅಭಿವೃದ್ಧಿ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಸಾಕಷ್ಟು ಅಭಿವೃದ್ಧಿ ಕಡೆ ಗಮನ ಕೊಡ್ತಾಯಿದ್ರು. ಅದರ ಜೊತೆಗೆ ಕೋಮು ಸೌಹಾರ್ದತೆ ಬಗ್ಗೆ ಸಾಕಷ್ಟು ಅವರು ವಿಶೇಷವಾದ ಒತ್ತನ್ನು ಕೊಡ್ತಾಯಿದ್ರು. ಇವತ್ತು ಅವರು ಪ್ರತಿನಿಧಿಸ್ತಕ್ಕಂಥ ದಾವಣಗೆರೆ ದಕ್ಷಿಣ ಕ್ಷೇತ್ರ, ಅಲ್ಲಿ ಅಪಾರ ಸಂಖ್ಯೆ ಅಲ್ಪಸಂಖ್ಯಾತರು ಇದ್ದರೂ ಕೂಡ
ಅವ್ರನ್ನ ಬಹಳ ಪ್ರೀತಿ ವಿಶ್ವಾಸದಿಂದ ಬೆಳೆಸ್ತಾಯಿದ್ರು. ಇವತ್ತು ಅವ್ರನ್ನ ಕಳ್ಕೊಂಡು ಇವತ್ತು ಕ್ಷೇತ್ರ ಬಡವಾಗಿದೆ. ಇವತ್ತು ಅವರ ಕುಟುಂಬ ವರ್ಗದವರಿಗೆ ಮತ್ತು ಅವರ ಅಪಾರ ಅಭಿಮಾನಿಗಳಿಗೆ ಇವತ್ತು ಒಂದು ಏನು ಲಾಸ್ ಆಗಿದೆ ಅದನ್ನು ಬರ್ಸ್ತಕ್ಕಂಥ ಶಕ್ತಿ ದೇವರು ಕೊಡಲಿ ಅಂಥೇಳಿ ಹಾರೈಸ್ತೇನೆ. ನಾನು 75-76ರಲ್ಲಿ ದಾವಣಗೆರೆಯಲ್ಲಿ ಓದಬೇಕಾದ್ರೆ ಸ್ಟೇಟ್ NSU ಜನರಲ್ ಸೆಕ್ರೆಟರಿ ಆಗಿದ್ದೆ. ಅವರ ಸಂಪರ್ಕ ಅಂದರೆ ನಾನು ಯಾವಾಗಲೂ ಕೂಡ ಅವರಿಗೆ ಶಂಕರಣ್ಣ ಅಂತಲೇ ಕರೀತಾ ಇದ್ದಿದ್ದು. ನಮಗೆ ಅವರಿಗೆ 49 ವರ್ಷಗಳ ಒಡನಾಟ. ನಮ್ಮ ಮಕ್ಕಳು ಓದಿದ್ದೆಲ್ಲ ಅವ್ರ ವಿದ್ಯಾಸಂಸ್ಥೆಗಳಲ್ಲೇ. ನನ್ನ ಮಗಳು ಇಲ್ಲೇ MBBS ಓದಿದ್ದು, ಇಲ್ಲೇ MD ಮಾಡಿದ್ದು. ನನ್ನ ಮಕ್ಕಳು ಕೂಡ ಇಂಜಿನಿಯರಿಂಗ್ ಇಲ್ಲೇ ಓದಿದ್ದು. ಯಾವಾಗ ಬಂದರೂ ಕೂಡ ಏನಪ್ಪ ಯಾವಾಗ ಬಂದು ಹೆಂಗಿದೆ ಭಾಳ ವಿಶ್ವಾಸದಿಂದ. ಇವತ್ತು ಭಾಳ ಜನ ಹೇಳ್ತಾಯಿದ್ರು, ಇಲ್ಲ ಶಂಕರಣ್ಣವರು ಎಲ್ಲ ಇವತ್ತು ನೋಡ್ಬೋದು ನೀವು, ಬೆಳಗ್ಗೆ ಎದ್ದರೆ ಸ್ನಾನಕ್ಕಿಂತ ಮುಂಚೆ ಎಷ್ಟು ಮದುವೆಗಳಿದ್ದಾವೆ. ಯಾರ್ಯಾರು ಅವರಿಗೆ ಆಮಂತ್ರಣ ಪಟ್ಟು ಕೊಟ್ಟಾರೆ ಎಲ್ಲ ಮದುವೆಗಳ್ನ ಕೂಡ ಅವರು ಅಟೆಂಡ್ ಮಾಡ್ತಾನೇ ಇದ್ದರು. ಆ ರೀತಿಯಾಗಿ ಒಂದು ವಿಶ್ವಾಸವನ್ನು ಗಳಿಸಿರ್ತಕ್ಕಂಥ ಶಂಕರಣ್ಣವ್ರ ಬಗ್ಗೆ ಇವತ್ತು ನಾನು ವಿಶೇಷವಾಗಿ ವಿಜಯನಗರ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷನಾಗಿ, ಮಾಜಿ ಶಾಸಕನಾಗಿ ಇವತ್ತು ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ. ದಾವಣಗೆರೆಯ ಒಂದು ವ್ಯಕ್ತಿತ್ವ, ನಾವು ಚಿಕ್ಕಂದಿನಿಂದಲೂ ನೋಡಿಕೊಂಡು ಬಂದಿರುವಂಥ ಒಂದು ವ್ಯಕ್ತಿ. ಎಲ್ಲ ಸಮಾಜಗಳಿಗೂ ತಮ್ಮ ಆದಷ್ಟು ಎಲ್ಲರಿಗೂ ಸಹಾಯವನ್ನು ಮಾಡುವಂಥ ವ್ಯಕ್ತಿ ಇವತ್ತು ದಾವಣಗೆರೆಯಿಂದ ನಮ್ಮಿಂದ ಎಲ್ಲ ಅಗಲಿದ್ದಾರೆ. ನಾವು ನಮ್ಮ ಸುಪಾರ್ಶ್ವನಾಥ್ ಜೈನ್ ಮೂರ್ತಿ ಪೂಜಕ ಸಂಘ ಹಾಗೂ ಜೈನ್ ವಿದ್ಯಾಲಯ ಇವರಿಂದ ಹಾರ್ದಿಕ ಸಂತಾಪವನ್ನು ಸೂಚಿಸುತ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಮಾತಾಡ್ತಾರೆ. ಇದು ರಕ್ಷಾತ್ ಒಂದು ರೀತಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಒಂದು ರೀತಿ ಕಣ್ಣೀರನ್ನು ಇಡ್ತಾ ಇದ್ದಾರೆ, ಸಂತಾಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಕ್ಷಾತ್ ನೋಡ್ಬೋದು, ಏನು ಸಾಕಷ್ಟು ಸಂಖ್ಯೆಯಲ್ಲಿ ಈಗ ತಂಡೋಪತಂಡವಾಗಿ ಸರದಿ ಸಾಲಿನಲ್ಲಿ ನಿಂತು ದರ್ಶನವನ್ನು ಪಡೆಯಲು ಆಗಮಿಸ್ತಾ ಇರುವಂಥದ್ದು. ರಕ್ಷಾತ್, ಥ್ಯಾಂಕ್ ಯು ಮಹಂತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.